ಅಂದ್ರೆ ಕತ್ಲ ಬಿಡತ್ತೆ. ಆ ನೈಟು ರಾತ್ರಿಯಲ್ಲಿ ಏನು ಕಾಣಿಸಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲೇ ಉಳ್ಕೊಂಡು ನಾಳೆ ಬೆಳಗಿನ ಜಾವ ಎದ್ದು ಹೋಗೋಣ. ನನಗೆ ಕಾವಲ ಮಿತ್ಕೊಂಡಿದ್ಯಾ? ಆಚಿ ಎಲ್ಲ ತಿಂಡಿ ಖಾಲಿ ಮಾಡ್ಬಿಟ್ಟ? ಹೂನಪ್ಪ, ಮಕ್ಳಿಗೆಲ್ಲ ಬಹಳ ಹೊಟ್ಟೆ ಹಸಿವಾಗಿತ್ತ, ಹಂಗಾಗಿ ಎಲ್ರು ನೋಡು ತಿಂದ್ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡ್ತಾ ಇದಾರೆ. ಅಷ್ಟು ದೂರ ನಡ್ಕೊಂಡ್ ಬಂದಿದ್ದು ಮಕ್ಳಿಗೆ ಸುಸ್ತಾಗಿರ್ಬೇಕು, ಅದಕ್ಕೆ ಎಲ್ರು ನಿದ್ರೆ ಮಾಡ್ತಾ ಇದಾರೆ. ಹೌದಾ ಆಂಟಿ? ಸರಿ, ಇನ್ನೇನು ರಾತ್ರಿ ಆಗ್ತಾ ಬಂತು, ಮಕ್ಳು ನಿದ್ರೆ ಮಾಡ್ಲಿ ಬಿಡಿ. ಆಯ್ತು ಕಣಪ್ಪ, ಸರಿ. ನಮಗೂ ಹಂಗೆ ನಿದ್ರೆ ಬರ್ತಾ ಇದೆ, ನನ್ಗಲ್ಲ ಅಂತೂ ಕಾಲಂತೂ ನೋವಂದ್ರೆ ನೋವಾಗ್ಬಿಟ್ಟಿತ್ತು. ನಾನು ಇಲ್ಲಿ ಹಂಗೆ ಮಾಡ್ಕೊಳ್ತೀನಿ ಕಣಪ್ಪ, ಇಲ್ಲಿ ಏನು ಪ್ರಾಣಿದೇನು ತೊಂದ್ರೆ ಇಲ್ಲಲ್ಲ? ನೋ ಆಂಟಿ, ಇಲ್ಲಿ ನಿಮ್ಗೆ ಯಾವ ತೊಂದ್ರೆನೂ ಇಲ್ಲ, ನೀವು ಮಲ್ಕೊಳ್ಳಿ. ಹಂಗಂದ್ರೆ ಸರಿ ಕಣಪ್ಪ, ನಾಳೆ ಬೆಳಗ್ಗೆ ಆದ ತಕ್ಷಣ ಅಚ್ಚನ ಹೋಗಿ ಮೊದ್ಲು ಹುಡ್ಕೊಂಡು ಕರ್ಕೊಂಡ್ ಬರ್ಬೇಕು. ಅಲ್ಲಿ ಕಿಡ್ನಾಪರ್ಸ್ ಇರ್ತಾರಲ್ಲ, ಹೆಂಗಪ್ಪ ನಾವು ಅವಳನ್ನ ಕರ್ಕೊಂಡ್ ಬರೋದು? ಆಂಟಿ ಈಗ ನೀವು ಚಿಂತೆ ಮಾಡ್ಬೇಡಿ, ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ, ನೀವು ಮಲಗಿ. ಹೋಗಂತೀಯಾ? ಸರಿ ಕಣಪ್ಪ, ನಾನು ಮಲ್ಕೊಳ್ತೀನಿ. ದೇವ್ರಿ ಕಾಪಾಡಪ್ಪ, ನನ್ ಮಗಳು ಹೆಂಗಾದ್ರೂ ಮಾಡಿ ಸಿಕ್ಬಿಡ್ಬೇಕು, ನಿನ್ ಕೈ ಮುಗ್ದು ಕೇಳ್ಕೊಳ್ತೀನಿ. ಎಲ್ಲಾರು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಓಕೆ, ನಿದ್ರೆ ಮಾಡ್ಲಿ. ಇನ್ನು ಅಷ್ಟು ದೂರ ಎಲ್ಲ ನಡ್ಕೊಂಡು ಹೋಗಕ್ಕಾಗಲ್ಲ, ಬಾರ್ಬಿನ ಕಾಪಾಡ್ಬೇಕು ಅಂತ ಹೇಳಿದ್ರೆ ಲೇಟ್ ಮಾಡ್ಬಾರ್ದು. ಸರಿ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅರಮನೆ ಪಕ್ಕದಲ್ಲೇ ಇರೋ ಹಾಗೆ ಮಾಡೋಣ. ಸರಿ, ನಾವಿನ್ನ ಹೊರಡೋಣ. ಕಣಮ್ಮ, ಆಯ್ತು. ಸ್ವೀಟಿ, ಎದ್ದ ಬಿಟ್ಟ? ಸರಿ ಕಣಮ್ಮ, ಮಕ್ಕಳನ್ನೆಲ್ಲ ಎಬ್ಸು, ನಡಿ ಹೋಗೋಣ. ಆಯ್ತಕ್ಕ. ಅಲ್ಲ, ನಾವು ನಿನ್ನೆ ಸಂಜೆ ಇಲ್ಲ ಬಂದು ಕುತ್ಕೊಂಡಿದ್ದು, ಬೇರೆ ಕಡೆ ತಾನೆ? ಅಯ್ಯೋ, ಕಣ್ಣಿಡ್ಬಿಟ್ರು. ಹೌದಾ? ಹೌದಕ್ಕ, ಅದು ಬೇರೆ ಕಡೆ ಕೂತಂಗಿತ್ತಲ್ಲ. ಇದೇನಿದು ಹೊಸದಾಗಿದೆ ಜಾಗ, ಇಲ್ಲ ಯಾವಾಗ ಬಂದಿ? ನನ್ಗೇನು ಹಂಗ ಅನಿಸ್ತಾ ಇಲ್ಲ ಸ್ವೀಟಿ, ನೀನೇನೋ ಆಶ್ಚರ್ಯವಾಗಿದೆ ಹೇಳ್ತಾ ಇರೋದು ನೋಡಿದ್ರೆ. ನಿನ್ನೆ ಸಂಜೆ ಬಂದು ಕೂತ್ಕೊಂಡಿದ್ದ ಜಾಗದಲ್ಲೇ ಇದೀವಿ, ಅದೇನ್ ನಮ್ಮನ್ನ ಎತ್ಕೊಂಡ್ಬಂದು ಇಲ್ಲಿ ಹಾಕಕ್ಕಾಗತ್ತೆ? ಅದೆಲ್ಲ ಏನಿಲ್ಲ. ಸರಿ ಬಾ, ನಿನಗೆ ಕತ್ಲಾಗ್ತಾ ಇತ್ತಲ್ಲ, ಆಗ ಅಂದಾಜ್ ಗೊತ್ತಾಗ್ತಾ ಇಲ್ವಾ ಅಂತ. ಸರಿ ನಡಿ ಹೋಗೋಣ, ಮಾತಾಡ್ತಾ ಇದ್ರೆ ನಮ್ಗೆ ಟೈಮ್ ಆಗಲ್ಲ ನೋಡು. ಸರಿ ಅಕ್ಕ. ಮಕ್ಳ ಎದ್ದೋಳ್ರಪ್ಪ. ಜೂಲಿ, ಅನು, ಮೀನಾ, ಎದ್ದೋಳ್ರಪ್ಪ, ಹೋಗೋಣ. ಅನು, ಎದ್ದೋಳಪ್ಪ. ಮೀನಾ, ಜೂಲಿ. ಅಮ್ಮ, ಸ್ವಲ್ಪ ನಿದ್ರೆ ಮಾಡ್ತೀನಿ, ಈಗ ಸ್ಕೂಲ್ ರಜೆ ಅಲ್ಲ. ಒಳ್ಳೆ ಕಥೆ ಆಯ್ತು ನಿನ್ ಮಗಳದು. ಅಲ್ಲ ಅನು, ನಾವ್ ಎಲ್ಲಿದೀವಿ ಅಂತ ಸ್ವಲ್ಪ ಕಾಣ್ಬಿಟ್ಟು ನೋಡಪ್ಪ. ದೊಡ್ಡಮ್ಮ ಕಾಡಲ್ಲಿರೋದೇ ನನಗೆ ಗೊತ್ತಿಲ್ಲ, ಸಾರಿ. ಸರಿ ಕಣಪ್ಪ, ನಡೀರಿ ಹೋಗೋಣ, ಸರಿನಾ? ಆಯ್ತು ದೊಡ್ಡಮ್ಮ. ಮಗ, ಏನಪ್ಪ ಹಂಗ್ ನೋಡ್ತಾ ಇದೀಯಾ? ಏನಿಲ್ಲ ಅಜ್ಜಿ, ರಾತ್ರಿ ನೀವ್ ಎಲ್ಲಿ ಹೋಗ್ತೀರಾ? ಸುಮ್ನೆ ಹೊಟ್ಟೆ ಸರಿ ಇಲ್ಲ ಅಂತ ಹೋಗ್ತಿರಲ್ಲ, ಸುಳ್ಳು ತಾನೆ? ಈ ಕಡೆ ಹಿಂಗ್ ಹೋಗ್ಬಿಟ್ಟು ಮತ್ತೆ ಈ ಕಡೆಯಿಂದ ಬಂದು ಮನೆ ಒಳಗಡೆ ಹೋಗ್ಬಿಡ್ತೀರಾ? ನಾನ್ ನೋಡ್ದೆ ನೀವೇನ್ ಮಾಡ್ತಾ ಇದೀರಂತ. ಮನೆ ಒಳಗಡೆ ಆ ಕಾಳಿದು ಶಿಲೆ ಇಟ್ಕೊಂಡು ಪೂಜೆ ಮಾಡ್ತಾ ಇದೀರಾ. ಹಂಗ ಕತೆ? ಹಂಗಂದ್ರೆ ನಿಂಗೆಲ್ಲ ವಿಷಯ ಗೊತ್ತಿರತ್ತೆ. ಎಲ್ಲ ನೋಡ್ದೆ ಅಜ್ಜಿ, ನಿಮ್ ಪ್ಲಾನ್ ಎಲ್ಲ ಗೊತ್ತಾಯ್ತು. ನನ್ನನ್ನ ಹುಣ್ಣಿಮೆ ದಿನ ಸಾಯಿಸಕ್ ತಾನೇ ತಗೊಂಡ್ಬಂದಿರೋದು. ಪರವಾಗಿಲ್ಲ, ಪ್ರಾಣ ಹೋಗತ್ತೆ ಅಂತ ಗೊತ್ತಿದ್ರೇನು ಧೈರ್ಯವಾಗಿ ಮಾತಾಡ್ತೀಯಲ್ಲ. ಅಜ್ಜಿ, ನೀವ್ ಯಾರು ಅಂತ ನಿನ್ನೆ ರಾತ್ರಿನೇ ನಾನು ನೋಡ್ಬಿಟ್ಟೆ. ಬಿಡಿ, ನಿಮಗೆ ಏನು ನನ್ ಜೀವ ತಾನೇ ಬೇಕು, ತಗೊಳ್ರಿ. ಆದ್ರೆ ನನ್ನ ಹತ್ರ ಬಂದ್ಬಿಟ್ಟು ಮಗ ಹಂಗೆ ಹಿಂಗೆ ತಿಂದ ಮಲ್ಕೋ ಅಂತೆಲ್ಲ ಏನು ಮಾತಾಡಬೇಡಿ. ಹೌದಾ? ಇನ್ನ ನಿನ್ನ ಹಿಂಗೆ ಬಿಟ್ರೆ ಸರಿ ಆಗಲ್ಲ. ನನಗೆ ತುಂಬಾ ಜೋರ್ ಮಾಡಿ ಮಾತಾಡ್ತೀಯಾ? ಇದೇ ನಿಮ್ ಪರಿಸ್ಥಿತಿ.
ಇಲ್ಲೇ ಕೂತ್ಕೊಂಡಿರ್ಬೇಕು. ಇಲ್ಲಿಂದ ನೀನ್ ಎಲ್ಲೂ ಹೋಗಕ್ಕಾಗಲ್ಲ, ನೀನ್ ಮಾತಾಡಕ್ಕೂ ಆಗಲ್ಲ. ನಿನ್ ಬಾಯಿಗೆ ಬೀಗ ಹಾಕಿದೀನಿ. ಈಗ ಗೊತ್ತಾಯ್ತಾ ನಾನು ಯಾರು ಅಂತ? ಗೊತ್ತಾದ್ದೆ ಏನು? ಅಷ್ಟು ದೊಡ್ಡ ರೂಪ ಇರುವಾಗ ಮುಚ್ಕೊಂಡಿರ್ಬೋದಾಗಿತ್ತು. ಸುಮ್ಕೆ ಅಜ್ಜಿ ಹತ್ರ ಏನೇನೋ ಮಾತಾಡಿ ಈಗ ನನ್ನ ಕರ್ಕೊಂಡ್ಬಂದು ಕಟ್ಟಾಕಿ ಕೂರಿಸ್ಬಿಡ್ತು. ಬಾಯಿ ತೆರೆದು ಮಾತಾಡಕ್ಕಾಗಲ್ಲ, ಮನ್ಸೊಳಗಡೆನೇ ಮಾತಾಡ್ಕೋಬೇಕು. ಯಪ್ಪ ಜಿನ್ ಎಲ್ಲಾದ್ರೂ ಇದೆಯಾ? ಬೇಗ ಬಾ ಜಿನ್, ನನ್ನ ಕಾಪಾಡು. ಇದೊಂದು ಈ ಕಾಳಿ ರೂಪ ನೋಡಿದ್ರೇನೆ ಹೆದರಿಕೆ ಆಗ್ತಾ ಇದೆ. ಮಿಸ್ಸಸ್ ತಾವುಗಳು ನನ್ನ ನೀನು ಮಾಡಬೇಡಿ ಪ್ಲೀಸ್. ಅಯ್ಯೋ ಶಿವರೇ, ಇನ್ನ ಎಷ್ಟು ದೂರ ನಡಿಬೇಕೋ ಏನೋ ಗೊತ್ತಿಲ್ಲ. ಅವಳ ಬಾಡಿಗೆ ಅವಳು ಹೋಗ್ತಾನೆ ಇದ್ದಾಳೆ ನೋಡು. ಇನ್ನೇನ್ ಸ್ವಲ್ಪ ದೂರನೇ ಅಂತ ಹೇಳಿದ್ಲಕ್ಕ. ಬನ್ನಿ ನೋಡೋಣ. ನನ್ ಮಗಳು ಅಚ್ಚು ಸಿಕ್ಬಿಟ್ರೆ ಸಾಕಪ್ಪ ದೇವ್ರೇ. ಹೌದಕ್ಕ. ಅಲ್ಲ ಮೈದು ಮಕ್ಕಳೆಲ್ಲ ಎಲ್ಲಿ ಬರ್ತಾ ಇದಾರಂತೆ ನೋಡ್, ಸ್ವಲ್ಪ ಹಿಂದೆ ನಡ್ಕೊಂಡ್ ಬರ್ತಾ ಇದಾರಕ್ಕ. ಹೇ ಒನ್ ಮಿನಿಟ್. ಏನ್ ಜೋಲಿ? ಅನು ಅಕ್ಕ, ಅಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಫ್ಲವರ್ ಇದೆ. ಫ್ಲವರಾ? ಎಲ್ಲಿ? ಓ ನೋ, ಅಲ್ಲಿ ನೋಡಿ. ಹೌದು ಜೂಲಿ, ತುಂಬಾ ಚೆನ್ನಾಗಿದೆ. ಹೋ, ಹಂಗಂದ್ರೆ ನಾನು ಹೋಗಿ ಅದನ್ನ ತಗೊಂಡ್ಬರ್ತೀನಿ. ಬೇಡ ಜೂಲಿ, ಬಾ, ನಾವ್ ಯಾವ ಕೆಲ್ಸಕ್ಕೆ ಹೋಗ್ತಾ ಇದೀವಿ. ನೀವು ಹೂವೆಲ್ಲ ತೆಗಿತಾ ಇದ್ರೆ ಟೈಮ್ ವೇಸ್ಟ್ ಆಗತ್ತೆ. ಹೋ ನೋ, ನಾನು ತೆಗಿತೀನಿ. ನೀನಿನ ಮಾತು ಕೇಳಲ್ಲ. ಕಾಮಾಕ್ಷಿ ತಡಿಯಮ್ಮ. ಹೋ, ಏನ್ ಆಂಟಿ? ಅಯ್ಯೋ, ತುಂಬಾ ಕಾಲು ನೋತಾ ಇದೆ ಕಣಮ್ಮ. ಅಲ್ಲ, ಇನ್ನ ಎಷ್ಟು ದೂರ ಇದೆ? ಬೆಳಗ್ಗೆನೆ ಏನು ತಿನ್ಲಿಲ್ಲ ಬೇರೆ. ನನ್ಗೆ ಯಾಕೋ ತಲೆ ತಿರ್ಗಂಗ್ ಆಗ್ತಾ ಇದೆ ಕಣಮ್ಮ. ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಹೋ ಆಂಟಿ, ಹೌದಾ? ಹಂಗಂದ್ರೆ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ಆಮೇಲೆ ಹೋಗೋಣ. ಇನ್ನೇನು ಸ್ವಲ್ಪ ದೂರದಲ್ಲಿ ಆ ಅರಮನೆ ಬಂದ್ಬಿಟ್ಟು. ಅಲ್ಲ ಕಣಮ್ಮ, ಅರಮನೆ ಅಂತ ಹೇಳ್ತಿಯಲ್ಲ, ನಿನ್ನೆಯಿಂದ ಹಂಗೆ ಹೇಳ್ತಾ ಇದ್ಯಾ. ನಮ್ಮ ಅಚ್ಚನ ಅರಮನೆ ಎಲ್ಲ ಕರ್ಕೊಂಡೋಗಿಟ್ಟಿದ್ದಾರೆ. ಹೋ ಆಂಟಿ, ನೀವು ಬಂದ್ ನೋಡಿ, ಆಗ ನಿಮ್ಗೆ ಗೊತ್ತಾಗತ್ತೆ. ಅಯ್ಯೋ, ಏನ್ ಹೇಳ್ತಾ ಇದೆಯಾ? ಏನು ಅರ್ಥ ಆಗ್ತಾ ಇಲ್ಲ ಕಣಮ್ಮ. ನಿನ್ನ ನಂಬಿ ಬೇರೆ ಕಾಡ್ ಒಳಗಡೆ ಇಷ್ಟು ದೂರ ಬಂದ್ಬಿಟ್ವಿ. ಸರಿ ಆಯ್ತು, ಅದೇನಂತ ನೋಡ್ಬಿಡೋಣ. ನಮ್ಮ ಮಗಳು ಮಾತ್ರ ನಮಗೆ ಸಿಕ್ಬಿಟ್ರೆ ಸಾಕು. ಯಾರೋ ಹೆಂಗೋ ಹೋಗ್ಬಿಡ್ಲಿ, ಏನಂತೀಯಾ? ಖಂಡಿತ ಆಂಟಿ, ನಿಮ್ ಮಗಳು ನಿಮಗೆ ಸಿಗ್ತಾಳೆ, ಅಷ್ಟೇ ಸಾಕು. ತುಂಬಾ ಸಂತೋಷ ಆಗ್ತಾ ಇದೆ. ನೀನ್ ಹೇಳುವಾಗ ನನಗೆ ತುಂಬಾ ಧೈರ್ಯ ಬರ್ತಾ ಇದೆ. ಖಂಡಿತ ನನ್ನ ಮಗಳು ಸಿಗ್ತಾಳೆ ಅಂತ. ಹೌದಾ ಆಂಟಿ? ನಿಜವಾಗ್ಲೂ ನಿಮ್ ಮಗಳು ನಿಮಗೆ ಸಿಗ್ತಾಳೆ, ಆದ್ರೆ ಬೇಗ ಹೋಗ್ಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು. ಓ ಹೌದಾ ಅಮ್ಮ, ತಾಯಿ ಒಂದ್ 5 ನಿಮಿಷ ಕೂತ್ಕೊಳ್ತೀನಿ. ನನ್ಗೆ ಬೆಳಗ್ಗೆನೆ ಏನು ತಿನ್ಲಿಲ್ಲ ಅಂದ್ರೆ ಆಗಲ್ಲ ನೋಡು. ಓ ಹೌದಾ ಆಂಟಿ? ಹಂಗಂದ್ರೆ ನೀವು ಇಲ್ಲೇ ಇರಿ, ನಾನು ಇಲ್ಲೆಲ್ಲಾದ್ರೂ ಹೋಗಿ ನೀರಿದ್ಯಾ ಅಂತ ನೋಡ್ಕೊಂಡ್ಬಿಟ್ಟು ಬರ್ತೀನಿ. ಸ್ವಲ್ಪ ನೀರ್ ಕುಡಿರಿ, ಸರಿ ಆಗತ್ತೆ. ಆಯ್ತು ಕಣಮ್ಮ. ಅಲ್ಲ, ನೀರ್ ಸಿಕ್ಕಿದ್ರೆ ಹೆಂಗ್ ತರ್ತೀಯಾ? ನಾನ್ ತರ್ತೀನಿ ಆಂಟಿ, ನೀವು ಇಲ್ಲೇ ಇರಿ. ಅಲ್ಲ ಅನು, ಅವಳು ಎಲ್ಲಿ ಹೋಗ್ತಿದ್ದಾಳಂತೆ, ಸ್ವಲ್ಪ ಫಾಲೋ ಮಾಡ್ಕೊಂಡು ಹೋಗಿ ನೋಡು. ಹೌದಾ ದೊಡ್ಡಮ್ಮ? ಸ್ವಲ್ಪ ನೋಡು. ಅವಳ ಮೇಲೆ ಯಾಕೋ ನನಗೆ ಡೌಟ್ ಅಂದ್ರೆ ಡೌಟ್ ಆಗ್ತಾ ಇದೆ ಕಣಮ್ಮ. ಅಲ್ಲ, ಜೂಲಿ ಎಲ್ಲೋದ್ಲು? ದೊಡ್ಡಮ್ಮ, ಜೂಲಿ ಇದ್ದಾಳಲ್ಲ, ಅಲ್ಲೊಂದು ಹೂವ ಬಿಟ್ಟಿತ್ತ, ಅದನ್ನ ತರ್ತೀನಿ ಅಂತ ಅಲ್ಲೇ ಇದ್ದಾಳೆ. ಅಯ್ಯೋ ಶಿವನಿ, ಏನ್ ಹೇಳ್ತಾ ಇದ್ಯಾ ಅನು? ಎಲ್ಲಿ? ಅಲ್ಲೆಲ್ಲ ಹೂ ಬಿಟ್ಟಿತ್ತು, ತರ್ತೀನಿ ಅಂತ ಹೇಳಿದ್ಲು. ತುಂಬಾ ದೂರ ಏನಿಲ್ಲ ದೊಡ್ಡಮ್ಮ, ಇಲ್ಲೇ ಪಕ್ಕದಲ್ಲಿ. ಇಲ್ಲೇ ಎಲ್ಲಾದ್ರೂ ಇರ್ಬೋದಕ್ಕ, ತಡೀರಿ ನೋಡ್ತೀನಿ. ಓ ಮೈ ಗಾಡ್, ಅತ್ತೆ ಇಲ್ಲಿ ನೋಡಿ. ಏನಮ್ಮ ಇದು ಹಿಂಗ ಆಗ್ಬಿಟ್ಟಿದ್ಯಾ ನೀನು? ಏನು ಹೇಳೋದ ನನಗೇನು ಗೊತ್ತಾಗ್ತಾ ಇಲ್ಲ. ನಿಮ್ಮಮ್ಮ ಕೇಳಿದ್ರೆ ನಾನು ಏನು ಹೇಳ್ತೀನಿ ಜೂಲಿ? ಅಜ್ಜನ ಜಾಂತ್ರವಾಗಿ ಇಷ್ಟಪ್ಪ ಆಗ್ಬಿಟ್ಟಿದ್ಯಲ್ಲಮ್ಮ. ಹೌದು ಅತ್ತೆ, ನಾನು ನಿಮಗಿಂತ ತುಂಬಾ ಡುಮ್ಮಿ ತರ ಇದ್ದೀನಿ. ಅತ್ತೆ, ನನ್ನನ್ನ ಕಾಪಾಡಿ. ಅಜ್ಜನ ಕಾಪಾಡಕ್ಕೆ ಬಂದು ನನ್ನ ಗತಿ ನೋಡಿ ಹೆಂಗಾಗ್ಬಿಟ್ಟಿದ್ಯಾ ಅಂತ. ಏನಾಯ್ತು? ಏನಿದು? ಈ ಹುಡುಗಿ ಈ ತರ ಇದ್ದಾಳೆ? ಹೌದು, ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಹೂ ತೆಗಿ ಕೊದ್ಲಂತೆ, ಆ ಹೂ ಮುಟ್ಟಿದ ತಕ್ಷಣ ಈ ತರ ಆಗ್ಬಿಟ್ಲು ಅಂತ ಹೇಳ್ತಾ ಇದ್ದಾಳೆ. ಓ, ಆ ಹೂವ? ಅಯ್ಯೋ, ಅದನ್ನ ಮುಟ್ಬಾರ್ದಾಗಿತ್ತು. ಅದ್ ಮುಟ್ಟಿದಕ್ಕೆ ಈ ತರ ಆಗಿರೋದು. ಅಲ್ಲ ಕಣಮ್ಮ, ಅದು ಯಾವ ಹೂ ಅಂತ ನಿನಗೆ ಗೊತ್ತಿದ್ಯಾ? ಓ ಆಂಟಿ, ಅದ್ ನನಗೆ ಗೊತ್ತಿದೆ. ಜಗನ್ಮೋಹಿನಿ ಹೂ ಅದು, ಅದನ್ನ ಮುಟ್ಬಾರ್ದು. ಅಯ್ಯೋ, ಹಂಗಂದ್ರೆ ಇವಳು ಮುಟ್ಟಿದಾಳಲ್ಲ, ಈಗ ಏನ್ ಮಾಡೋದು? ಒಳ್ಳೆ ತಾಯಿ, ಈಗ ಇವಳು ಮುಟ್ಟಿ ಈ ತರ ಆಗ್ಬಿಟ್ಟಿದಾಳೆ. ಏನಾದ್ರೂ ಆಗ್ಬಿಡುತ್ತಾ? ಅವಳು ನಿಂಗಾದ್ರೂ ಮಾಡಿ ಮೊದಲು ತರ ಆಗ್ತಾಳ? ಅದನ್ನ ಮುಟ್ಟಿದ್ರೆ ಅವಳಿಗೆ ತಲೆ ಸುತ್ತ ಬರುತ್ತಲ್ಲ. ಇವಳೇನು ಹಂಗೆ ಇದ್ದಾಳೆ? ಸೈ ಬಿಡಿ, ನಾನ್ ನೋಡ್ಕೊಳ್ತೀನಿ. ಅಯ್ಯೋ, ಏನಿದು ಜೂಲಿ ಕೆಳ ಬಿದ್ಬಿಟ್ಲು? ಹಿಂಗ್ ಕೆಳ ಬಿದ್ಬಿಟ್ಲಲ್ಲ, ತಲೆ ತಿರುಗಿ. ಏನ್ ಮಾಡೋದೀಗ? ಆಂಟಿ, ಆ ಹೂ ಮುಟ್ಟಿದ್ರೆ ಈ ತರ ದಪ್ಪ ಹಾಕ್ತಾರೆ, ತಲೆ ತಿರುಗಿ ಬಿದ್ದು ಆಮೇಲೆ ಜೀವನೇ ಹೋಗುತ್ತೆ.
ಈ ಹುಡುಗಿ ಪ್ರಾಣಕ್ಕೆ ಅಪಾಯ ಇದೆ. ಇವತ್ತಿನ ಶಕ್ತಿ ನಾನು ಉಪಯೋಗಿಸಿಲ್ಲ ಅಂತ ಹೇಳಿದ್ರೆ ಈ ಹುಡುಗಿ ಪ್ರಾಣ ಹೋಗ್ಬಿಡತ್ತೆ. ಸರಿ, ಪ್ರಾಣಕ್ಕಿಂತ ಬೇರೆ ಏನಿದೆ? ಈ ಹುಡುಗಿನ ಕಾಪಾಡಲೇಬೇಕು. ನಾನು ಕಾಪಾಡೋದು ಯಾರು ನೋಡಬಾರ್ದು, ಇಲ್ಲಾಂದ್ರೆ ನಾನು ಯಾರು ಅಂತ ಇವ್ರಿಗೆ ಗೊತ್ತಾಗ್ಬಿಡತ್ತೆ. ಸರಿ, ಇವರನ್ನ ಇಲ್ಲಿಂದ ಹೋಗೋ ಹಾಗೆ ಮಾಡೋಣ. ಏನು ಟೆನ್ಷನ್ ಮಾಡ್ಕೊಂಬೇಡಿ ಆಂಟಿ. ಇಲ್ಲೆಲ್ಲಾದ್ರೂ ಬಿಳಿ ಕಲರ್ ಅಲ್ಲಿ ಎಲೆ ಇತ್ತು ಅಂದ್ರೆ ತಗೊಂಬನ್ನಿ. ಬಿಳಿ ಕಲರ್ ಎಲೆ ಅಂತ ತೆಗೆಯಪ್ಪ, ನಡಿ ಎಲ್ಲಾದ್ರೂ ನೋಡೋಣ. ಅತ್ತೆ, ಈ ಕಡೆ ಎಲ್ಲರೂ ಇದೆ ನೋಡಿ. ಎಲ್ರೂ ಹೋಗ್ಬಿಟ್ರು. ಇಲ್ಲೆಲ್ಲೂ ಇಲ್ಲ ಕಣಪ್ಪ. ಏನಪ್ಪ ಮಾಡೋದೀಗ? ಇಲ್ಲಿ ಬನ್ನಿ ಬನ್ನಿ, ಅದೇನು ಬೇಡ, ಬನ್ನಿ. ಸರಿ ಆಯ್ತು, ನೀವು ಬನ್ನಿ. ಕೇಳಿಸ್ತಾ ಇದೆಯಾ ಜೂಲಿ? ಇದೊಳಮ್ಮ ಮೇಲೆ. ಅತ್ತೆ, ನನಗೇನಾಯ್ತು? ಅಯ್ಯೋ ಜೂಲಿ, ಏನಿಲ್ಲ ಕಣಮ್ಮ, ಚೆನ್ನಾಗಾಗ್ಬಿಟ್ಟೆ ಬಿಡು. ಯಾಕೆ ಅಳ್ತೀಯಾ? ಅಕ್ಕನೇ ನಿನ್ನನ್ನು ಸರಿ ಮಾಡಿದ್ದು. ಥ್ಯಾಂಕ್ ಯು ಅಕ್ಕ. ಸರಿ ಇರ್ಲಿ ಕಣಪ್ಪ, ಬನ್ನಿ ಹೋಗೋಣ. ಕಾಮಾಕ್ಷಿ. ಏನಂಟಿ? ಕಾಮಾಕ್ಷಿ, ಹೆಂಗಪ್ಪ ಕಾಪಾಡ್ದೆ ನಮ್ಮ ಮಗಳನ್ನ? ನಾನ್ ಕೇಳಿದ ಬಿಳಿ ಎಲೆ ಇಲ್ಲೇ ಪಕ್ಕದಲ್ಲಿತ್ತು ಆಂಟಿ, ಅದನ್ನ ತಂದು ಉಜ್ಜಿ ಅವಳ ಕಾಲಿಗೆ ಕೈಗೆಲ್ಲ ಹಚ್ಚಿದ್ನ. ಆಮೇಲೆ ಸರಿಯಾಗ್ಬಿಡ್ತು. ಸರಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ಹೋಗೋಣ ಬನ್ನಿ. ಆಯ್ತು ಕಣಮ್ಮ. ಕಾಮಾಕ್ಷಿ ಬಹುತ್ ಅಚ್ಚ. ಸಣ್ಣ ಹುಡುಗಿ ಆಗಿದ್ರೇನು ಎಷ್ಟೆಲ್ಲ ತಿಳ್ಕೊಂಡಿದ್ದಾಳೆ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ